ಬನ್ನಿಮ್ಮ ಬನ್ನಿ ಮೇಡಮ್. ಅದೇ ಮಾಡ ಏನು ಮಾತಾಡ್ತಾರೆ ಇದರಲ್ಲಿ ಪ್ರಗತಿ ಇರೋಂಥ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಂಥ ಮಾತಿಗೆ ಉಳಿದಂತೆ ನಡೆದಂಥದ್ದು ಇದೊಂದು ಮಾದರಿ, ಭಾರತದ ಇತಿಹಾಸದಲ್ಲೇ ಒಂದು ಮಾದರಿಯಾದಂಥ ತ್ಯಾಗ ಇದು. ಯಾಕೆಂದರೆ ನಿಮಗೆಲ್ಲ ಗೊತ್ತಿರಬೇಕು, ಮರೆತುಬಿಡ್ತಾರೆ ಜನ. ಸೋನಿಯಾ ಗಾಂಧಿಯವರ ಕೈಯಲ್ಲಿತ್ತು ಪ್ರಧಾನಮಂತ್ರಿ ಆಗೋದು, ಆದರೆ ಭಾರತ ದೇಶದ ಒತ್ತಾಸೆಯಿಂದ ಮನಮೋಹನ್ ಸಿಂಗ್ ಅಂತ ಅದ್ವಿತೀಯ ಪ್ರಧಾನಮಂತ್ರಿನ ಮಾಡಿದರು. ಅದೇ ರೀತಿ ಒಂದು ಮಾದರಿಗೆ ಪೂರಕವಾಗಿ ಸಿದ್ದರಾಮಯ್ಯನವರು ಕೂಡ ಏನು ಹೈಕಮಾಂಡ್ಗೆ, ಪಕ್ಷದ ನಿಷ್ಠೆಗೆ, ಅವರಿಗೆ ಕೊಟ್ಟಂಥ ಗೌರವಕ್ಕೆ ಅವರು ಯಾವುದೇ ರೀತಿಯಾದಂಥ ನೋವಿಲ್ಲದೆ ಪ್ರೀತಿಯಿಂದ ತುಂಬುದಿಂದ ಆಧರಿಸಿದ್ರು. ಇವೆಲ್ಲ ಮಾದರಿಗಳು ಎಲ್ಲರ ಇದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಇವತ್ತು ಅನುಭವಿ ಮತ್ತು ಯುವದ ತಂಡ ಇವತ್ತಾಗಲೇ 13 ಜನ ಬಂದಿರೋದು ಎಲ್ಲರಿಗೂ ಗೊತ್ತಿದೆ. ನಮಗಂತೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಕೃಷ್ಣ ಬೈರೇಗೌಡರಿಗೆ, ನಮ್ಮ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿರೋದು ಭಾಳ ಸಂತೋಷ ವಿಚಾರ. ಈ ಥರ ಈಗ 20ನೇ ತಾರೀಕು ಆದಮೇಲೆ 2ನೇ ಹಂತದ ಮಂತ್ರಿಮಂಡಲ ಕೂಡ ರಚನೆ ಆಗ್ತಾಯಿದೆ. 18ನೇ ತಾರೀಕು MLC MP ರಾಜ್ಯಸಭಾ ಚುನಾವಣೆ ಆದಮೇಲೆ 20ನೇ ತಾರೀಕು ಮೇಲೆ 2ನೇ ಹಂತದ ಮಂತ್ರಿಮಂಡಲನ ಪುನರ್ರಚನೆ ಮಾಡ್ತಾರೆ ಅಂತ ಮಾಹಿತಿ ಇದೆ. ಆ ದಿನವೂ ಕೂಡ ಈ ಒಂದು ಸಮ್ಮೇಳನ ಅನುಭವಿ ಹಾಗೂ ಯುವಕರನ್ನ ಇನ್ನೂ ಹೆಚ್ಚಿನ ನಾವು ಪ್ರತಿ ಸಲದಂತಲೇ ನಂಬಿಕೆ ಈಗ ಅಧ್ಯಕ್ಷರು ಕೂಡ ಯಾಕೆಂದರೆ ನೋಡಿ, ಹರಿಪ್ರಸಾದ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ, ನಾನು ನಮ್ಮ ಕಾರ್ಯಕರ್ತರು ಅದು ಹೇಳ್ತಾ ಇರೋದು ಯಾವಾಗ ನಾನು ಒಂದು ಮಾದರಿ ಆಗಿದೆ ನಿಮಗೆ. ಈಗ ಅವರೆಲ್ಲ ನೀವು ಮಾದರಿಯಾಗಿ ಕಾಣಿಸ್ತಾ ಇದ್ದಾರೆ. ಪಕ್ಷ ಎಂಥ ಹೀನಾಯ ಸ್ಥಿತಿಲಿದ್ರು ಕೂಡ ಪಕ್ಷನ ಬಿಡಬೇಕು. ಯಾಕೆಂದರೆ ಪಕ್ಷ ನಾನು ಇನ್ನೊಬ್ಬ ಲೀಡರ್ ಮುಖ್ಯ ಅಲ್ಲ, ಪಕ್ಷದ ಸಿದ್ಧಾಂತ ಸಿದ್ದರಾಮಯ್ಯ ಸಿದ್ಧಾಂತ ಮಧ್ಯವರೆಗೂ ಅಂತ ಹೇಳಿದ್ರು. ಮಧ್ಯ ಬರಬೇಡಿ ಆ ಕಡೆ ಹೋಗೋಣ. ನಿಮಗೆಲ್ಲರೂ ಗೊತ್ತಿರೋಂಗೆ ನಮ್ಮ ಹೊಸೂರು ತಾಲೂಕಿನ ಎಲ್ಲ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಗೂ 2ನೇ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ನಮ್ಮ ಪರಮೇಶ್ವರ್ ಅವರು ಕೂಡ ನಿನ್ನೆ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಜೊತೆಗೆ ನಮ್ಮ ಮೈಸೂರು ಉಸ್ತುವಾರಿ ಮಂತ್ರಿಯಾಗಿ 1ನೇ ಬಾರಿಗೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೂ ಕೂಡ ನಿನ್ನೆ ಕ್ಯಾಬಿನೆಟ್ಟಲ್ಲಿ ಅವ್ರಿಗೂ ಕೂಡ ನಿನ್ನೆ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಹಿತ, ಜೊತೆಗೆ ಏನು ನಿನ್ನೆ ಕ್ಯಾಬಿನೆಟ್ ಮಂತ್ರಿಯಲ್ಲಿ ಎಲ್ಲ ನಮ್ಮ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಹಿತ, ಜೊತೆಗೆ ನಿಮಗೆ ಗೊತ್ತು 2023ರಲ್ಲಿ ಏನು ಕರ್ನಾಟಕದಲ್ಲಿ ನಮಗೆ ಈ ಒಂದು ಕಾಂಗ್ರೆಸ್ನ ಸ್ಥಾನಮಾನನ ಇಷ್ಟು 135 ಸ್ಥಾನನ ಗಳಿಸಬೇಕಂದ್ರೆ DK ಶಿವಕುಮಾರ್ ಸಾಹೇಬರು ಅವತ್ತೇ ಹೇಳಿದರು ಚಾನಲಲ್ಲಿ 135ರಿಂದ 30 ಸ್ಥಾನನ ತಂದೆ ತರ್ತೀನಿ ಅಂತ. ಅತಿ ಹತ್ತಿರದಲ್ಲಿ ಹೇಳಿದವರು ಅವರೇ. ಅವ್ರಿಗೆ ಅಷ್ಟು ಬಲವಾಗಿ ಅವತ್ತೇ ಗೊತ್ತಿತ್ತು ಕರ್ನಾಟಕದಲ್ಲಿ ನಾವೇನು
ಮುಂದೆ ಅಂದ್ಕೊಂಡಿದ್ದೀವಿ, ನಾವೇನು ರೈತರಿಗೆ ಸಂಬಂಧಪಟ್ಟಂಗೆ, ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಯೋಜನೆಗಳು ಅಂದ್ಕೊಂಡಿದ್ದೀವಿ, ಆ ಯೋಜನೆ ನಾವು ಪೂರ್ಣ ಮಾಡ್ತೀವಿ ಅಂತ ಏನು ಮಾತು ಕೊಟ್ಟಿದ್ರು ಆ ಮಾತು ಇದರಾಗಿ ಜನಗಳೆಲ್ಲ ಅವತ್ತು ಓಡ್ಕೊಂಡಿದ್ದಾರೆ. ನಿಮಗೆ ಗೊತ್ತು, ಯಾರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ 8 ವರ್ಷ ಅಧಿಕಾರವನ್ನು ಮುಖ್ಯಮಂತ್ರಿಯಾಗಿ ಯಾರು ಕೂಡ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಒಬ್ಬ ಸಿದ್ದರಾಮಯ್ಯ ಸಾಹೇಬರು 8 ವರ್ಷ ಒಂದು ಅಧಿಕಾರ ಪೂರ್ಣ ಮಾಡಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ಒಬ್ಬ ಸಿದ್ದರಾಮಯ್ಯ ಸಾಹೇಬರು ಒಬ್ಬ ಬಡವರ ಹೊಟ್ಟೆಯಲ್ಲಿ ಹುಟ್ಟು, ರೈತರ ಮಗನಲ್ಲಿ ಹುಟ್ಟು, ರೈತರ ಕಷ್ಟ ಅವ್ರಿಗೆ ಗೊತ್ತಿದ್ದ ಕಾರಣದಿಂದ ಅವ್ರು ಏನು ಅಧಿಕಾರಕ್ಕೆ ಬಂದರೂ ಅವತ್ತು ಏನು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಸುಧಾ ಮಕ್ಕಳು ಸಮೇತ ಹಿಡಿದು ಅವರೊಂದು ಸ್ಲಿಪ್ಪರಾಗಿ ಮಾಡಿದ್ರು ಸುಧಾ ಅವರು ಮಕ್ಕಳಿಗೆ ಕಷ್ಟಪಟ್ಟು ಅದನ್ನು ಹೋಗೋ ಸ್ಕೂಲ್ಗೆ ಅವ್ರು ಏನು ಹೋಗ್ತಿದ್ರು ಆ ಕಷ್ಟನ ನೋಡಿ ಎಲ್ಲನೂ ಸುಧಾ ಅವ್ರಿಗೆ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ, ಬಡವರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ರು. ಆ ಕಾರಣದಿಂದಲೇ ಇವತ್ತು ನಮಗೆ ಕರ್ನಾಟಕದಲ್ಲಿ ಇಷ್ಟು ವರ್ಷ ಅಧಿಕಾರ ಸಿಗೋಕ್ಕೆ ಸಿದ್ದರಾಮಯ್ಯ ಅನ್ನದಾನ ಏನು ಅವರು ಸಿದ್ದರಾಮಯ್ಯ ಇದ್ದಾರೆ ಅವ್ರಿಗೆ ನಿಮಗೆ ಗೊತ್ತು, ಅವ್ರು ಎಷ್ಟೆಷ್ಟು ಕಷ್ಟಪಟ್ಟು ಬಂದಿದೆ ಅಷ್ಟು ಕಷ್ಟನೂ ಸುಧಾ ನಮ್ಮ ರೈತರು ಯಾರು ತಾಲೂಕಲ್ಲಿ ನೋಡ್ಬೋದು ಅಂತ ಕರ್ನಾಟಕದಲ್ಲಿ ಅಂತೇಳಿ ಅವರು ಎಲ್ಲನೂ ಸುಧಾ ಯೋಜನೆಗಳು ಮಾಡ್ಕೊಂಡಿದ್ದಾರೆ. ಇವತ್ತು ಅದೇ ರೀತಿ ನುಡಿದಂತೆ ನಡೆದಂತೆ ಒಂದು ಮಾತಿಗೆ ಅವರು ಸಿದ್ದರಾಮಯ್ಯ ಸಾಹೇಬರು ಇವರು ರಾಜೀನಾಮೆ ಕೊಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇಬ್ಬರು ಸುಧಾ ಅವರು ಕಷ್ಟಪಟ್ಟು ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ 135-138 ಸೀಟ್ ಏನಿದೆ 2028ಕ್ಕೆ 170 ಸೀಟ್ ಬರೋ ಅವಕಾಶಗಳು ಅವ್ರಿಗೆ ಇದೆ. ಗ್ಯಾರಂಟಿ ಮಾಡೇ ಮಾಡ್ತಾರೆ. ನಿಮ್ಗೆ ಗೊತ್ತು, ಕನಕಪುರ ಬಂಡೆ ಅಂತ ಹೇಳಿದ್ರೆ ಒಂದು ಕರ್ನಾಟಕದ ಬಂಡೆ ಅಂತ ಹೆಸರು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ, ಹಾಗೆ ನಮ್ಮ ಹುಣಸೂರು ತಾಲೂಕಲ್ಲಿ ಇವತ್ತು ಮಂಜಣ್ಣವರು ಮಾಡಿದ್ದಾರೆ. ಸ್ನೇಹ ಬಳಗದಿಂದ ಎಲ್ಲರೂ ಸೇರಿ ಒಂದು ಲಾಡು, ಒಂದು 20,000 ಲಾಡು ವಿತರಣೆ ಕಾರ್ಯಕ್ರಮ, ಜೊತೆಗೆ ಹಾಲು ಪಾದೆ ಮಾಡಿ ವಿತರಣಾ ಕಾರ್ಯಕ್ರಮನ ಇವತ್ತೇನು ನಮ್ಮ ಒಂದು ಸ್ವೀಟ್ ಹಂಚುವ ಮುಖಾಂತರ ಹುಣಸೂರು ತಾಲೂಕಲ್ಲಿ ಎಲ್ಲ ಹೋಬಳಿಗಳಲ್ಲಿ ಕಿರಿಕೆರೆ ಇರ್ಬೋದು, ಅನ್ಗೂಡು ಇರ್ಬೋದು, ಗದಿಗೆ ಇರ್ಬೋದು, ಎಲ್ಲ ಕಡೆ ಇದನ್ನು ಇವತ್ತು ಹಬ್ಬದ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಕಣ್ಣಲ್ಲಿ ನೋಡಿರ್ಬೇಕು, ಪ್ರಮಾಣ ವಚನ ಸ್ಪೀಕರ್ಸ್ ಆಗಲೇ ಹೇಳಿದ್ದಾರೆ, ಏನು ಜೂನಲ್ಲಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅವತ್ತೇ ಅವರು ಕಷ್ಟ ಸುಖ ಮಕ್ಕಳುಗಳು ಹೋಗಿ ಲೈನಲ್ಲಿ ಪಾಸ್ಗೆ ನಿಂತ್ಕೋಬಾರ್ದು ಅಂತೇಳಿ ಅವ್ರಿಗೆ ಬಸ್ ವಿತರಣೆ ಕಾರ್ಯಕ್ರಮ ನೆನ್ನೆ ಅವರು ಜಾರಿಗೊಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗೆಯೇ ಬಡವ್ರ ಬಗ್ಗೆ ಅವ್ರಿಗೆ ಬಡವ್ರ ರೈತರ ಅವ್ರು ಹುಟ್ಟಿದ ಕಾರಣ ಬಡವರ ರೈತರ ಸಾಲನೂ ಸುಧಾ ಕಡಿಮೆ ಮಾಡ್ತೀನಿ ಅಂತ ನೆನ್ನೆ ಸುಧಾ ಅವರು ಘೋಷಣೆ ಮಾಡಿದ್ದಾರೆ. ಹಾಗೆ ನಿಮಗೆಲ್ಲ ನೋಡ್ತಾ ಇದ್ದೀವಿ, ರಸ್ತೆಗಳು ಎಲ್ಲ ಹಳ್ಳಗಳ ಆಗಿರೋದ್ರಿಂದ 2,000 ಕೋಟಿ ಕರ್ನಾಟಕದಲ್ಲಿ ನಾವು ಅವ್ರಿಗೆ ನೆನ್ನೆ ಸುಧಾ 2,000 ಕೋಟಿನವರು ನಾನು ಈ ಅತಿ ಶೀಘ್ರದಲ್ಲೇ ಅವ್ರಿಗೆ ರಸ್ತೆ ಕೆಲಸಗಳು ಪೂರ್ಣಗೊಳ್ಳಲಿ ಅಂತ ನೆನ್ನೆ ಅವರು ಮಾತುಕೊಟ್ಟಿದ್ದಾರೆ. ಇಷ್ಟು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕ ಎಲ್ಲರಿಗೂ ಗೊತ್ತು, ಏನು ಸುಮ್ಮನೆ ಹುಡುಗಾಟ ಅಲ್ಲ ಮುಖ್ಯಮಂತ್ರಿ ಆಗೋದು. ಇಷ್ಟು ಕಷ್ಟಪಟ್ಟು ಅವ್ರ ಜೀವನ ಮುಂದೆ ನೆನ್ನೆ ಎಲ್ಲ ನೋಡ್ತಾ ಇದ್ದೀವಿ, ಕಷ್ಟಪಟ್ಟು ಬಂದಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತು ಈ ಸರ್ಕಾರನ ಯಾವ ಥರ ಮುಂದೆ ನಡೆಸ್ಬೇಕು ಅಂತೇಳಿ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ, ಇವತ್ತು ನಾವು ಹುಣಸೂರು ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಮುಂಜಾನೆ ಸುಧಾ ನಾವೆಲ್ಲ ಇವತ್ತು ಈ ಜನಾಂಗದವ್ರಿಗೆ ಏನು ಫಲ ಪಡಿಸ್ಬೇಕು, ಇವತ್ತು ಇನ್ನು ಮುಂದಿನ ನಮ್ಮ ಮಂಜಣ್ಣಿಗೆ ಒಳ್ಳೆ ಫಲ ಸಿಗುತ್ತೆ ನಮ್ಮ ಮಂಜಣ್ಣವ್ರಿಗೆ ಅಂತ ಹೇಳ್ತಾ, ಒಂದು ನನಗೆ ಈ ಭಾಗದಲ್ಲಿ ಎಲ್ಲರೂ ಸೇರಿ ನಾವು ಒಂದು ಹಬ್ಬದ ವಾತಾವರಣದಲ್ಲಿ ಎಲ್ಲ ಸ್ವೀಟ್ ಹಂಚಿಕೆ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಇವತ್ತಾದಂಥ ಸದಸ್ಯರಾದಂಥ ನಮ್ಮ ಪುಣ್ಯಗೌಡರು, ಹಾಗೆ ನಮ್ಮ ಸ್ನೇಹಿತರು ಕೃಷ್ಣ ಅವರು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಇವತ್ತೊಂದು ಈ ಒಂದು ಹಬ್ಬ ರೀತಿಯಲ್ಲಿ ಹಂಚ್ತಾ ಇದ್ದೀವಿ ಎಲ್ಲರಿಗೂ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಹೆಸರು ಮಾಡಿ ಜನಗಳಿಗೆ ಇನ್ನೂ ಕಷ್ಟಕ್ಕೆ ಭಾಗಿಯಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಜೈ ಹಿಂದ್.